ಸ್ನೇಹಿತರೆ ಹಾಗೂ SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ SSLCಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆಯನ್ನು ಆಧರಿಸಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾಕೋಟಿಯನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತ. ಈಗ ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಯಾವ ರೀತಿ ವಾರ್ಷಿಕ ಪರೀಕ್ಷೆಗೆ 1 ಅಂಕದ ಮತ್ತು 2 ಅಂಕ 3 ಅಂಕ ಇರ್ಬೋದು, 4 ಅಂಕ ಇರ್ಬೋದು, ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೋ ಈ ಘಟಕಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಮೀಸಲಾಗಿ ಇಡಲಾಗಿರ್ತಕ್ಕಂಥ ಅಷ್ಟು ಅಂಕಗಳೆಷ್ಟು ಅನ್ನೋದನ್ನ ಚರ್ಚೆ ಮಾಡೋಣ. ಚಾಪ್ಟರ್ ನಂಬರ್ 6 ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ. ಒಟ್ಟಾರೆಯಾಗಿ ಈ ಘಟಕಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 3, ಅಂದ್ರೆ ಒಟ್ಟು ಪ್ರಶ್ನೆಗಳು 5, ಅಂಕಗಳು ಒಟ್ಟು ಅಂಕಗಳು 6. ಅಂದ್ರೆ ಈ 6 ಅಂಕಗಳಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಒಂದಿರ್ತದೆ, 1 ಅಂಕದ ಪ್ರಶ್ನೆ ಒಂದಿರ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ 2 ಅಂಕದ ಪ್ರಶ್ನೆ ಒಂದಿರ್ತದೆ. 3 ಮಾರ್ಕ್ಸ್ ಕ್ವಶನ್ಸ್ 3 ಅಂಕದ ಪ್ರಶ್ನೆ ಒಂದಿರ್ತದೆ. ಒಟ್ಟಾರೆಯಾಗಿರ್ತಕ್ಕಂಥ ಅಂಕಗಳು 6. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಅಲಾಟೆಡ್ 6 ಮಾರ್ಕ್ಸ್. ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕದಲ್ಲಿ ಬರ್ತಕ್ಕಂಥ ಡೈಗ್ರಾಮ್ಸ್ ಯಾವಪ್ಪ ಅಂದ್ರೆ ಹ್ಯೂಮನ್ ಬ್ರೈನ್ಸ್, ಮಾನವನ ಮೆದುಳು. ಇದು ಪರೀಕ್ಷೆಗೆ ಬಹಳ ಸಲ ಕೇಳ್ತಕ್ಕಂಥದ್ದು, ಹ್ಯೂಮನ್ ಬ್ರೈನ್ಸ್, ಮಾನವನ ಮೆದುಳು. ಇನ್ನು ಚಿತ್ರಾಧಾರಿತ ಪ್ರಶ್ನೆಗಳನ್ನು ಕೇಳ್ತಾರೆ, ಅಂದ್ರೆ ಡೈಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅನ್ನು ಕೇಳ್ತಾರೋ. ಯಾವ ಡೈಗ್ರಾಮ್ಸ್ ಬೇಸ್ ಕೇಳ್ತಾರಂದ್ರೆ ರಿಫ್ಲೆಕ್ಸ್ ಆರ್ಕ್, ಪರಾವರ್ತಿತ ಚಾಪದ ಮೇಲೆ ಆ ಚಿತ್ರದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೋ. ಇನ್ನ ಫೋಟೋಟ್ರೋಪಿಸಮ್, ದ್ವಿತೀಯ ಅನುವರ್ತನೆ ಮೇಲೆ ಕೇಳ್ತಾರೋ. ಜಿಯೋಟ್ರೋಪಿಸಮ್, ಗುರುತ್ವಾನುವರ್ತನೆ ಮೇಲೆ ಕೇಳ್ತಾರೋ. ಇನ್ನ ನ್ಯೂರಾನ್, ನರಕೋಶದ ಮೇಲೆ ಪ್ರಶ್ನೆಯನ್ನ ಕೇಳಾಗ್ತದ. ಅಂದ್ರೆ ಈ 4 ಚಿತ್ರಗಳಿಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೋ ಅನ್ನೋದನ್ನ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು. ಅಂದ್ರೆ ಒಂದು ಪರಾವರ್ತಿತ ಚಾಪದ ಒಂದು ಚಿತ್ರ ಕೊಡ್ತಾರೋ, ಇದು ಯಾವ ಭಾಗ, ಇದರ ಕಾರ್ಯವೇನು ಅಂತ ಕೇಳ್ತಾರೆ. ಅಂದ್ರೆ ಉದಾಹರಣೆಗೆ ಪರಾವರ್ತಿತ ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ ಅಂತ ಬರ್ತದೆ. ಕ್ರಿಯಾವಾಹಿ ನರಕೋಶ ಇರ್ತಕ್ಕಂಥ ಭಾಗದಲ್ಲಿ ಎ ಅಂತ ಕೊಟ್ಟು, ಈ ಎಯ ಭಾಗ ಯಾವುದು, ಅದರ ಕಾರ್ಯವೇನು ಅಂತ ಕೇಳ್ತಾರೋ. ದ್ವಿತೀಯ ಅನುವರ್ತನೆಯಲ್ಲಿ ಒಂದು ಚಿತ್ರವನ್ನು ಹೂವಿನ ಕೊಂಡ ಕೊಟ್ಟು ಕಿಟಕಿಯಲ್ಲಿಟ್ಟು ಕಿಟಕಿ ಹೊರಭಾಗದಲ್ಲಿ ಬಾಗಿರ್ತಕ್ಕಂಥದ್ದು, ಹಂಗಾರೆ ಇದು ಯಾವ ಕ್ರಿಯೆ, ಇದು ಯಾವ ವರ್ತನೆ ಅಂತ ಕೇಳ್ತಾರೋ. ಆ ರೀತಿ ಕೇಳ್ತಾರೋ. ಡೆಫಿನಿಷನ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನಿಷನ್ಸ್ ಮತ್ತು ಎಕ್ಸಾಂಪಲ್ಸ್, ವ್ಯಾಖ್ಯಾನಿಸುವುದು, ಉದಾಹರಣೆ ಕೊಡೋದು. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು, ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಏನು, ಉದಾಹರಣೆ ಕೊಡಬೇಕಾಗ್ತದೆ. ಅದೇ ರೀತಿ ಫೋಟೋಟ್ರೋಪಿಸಮ್ ದ್ವಿತೀಯ ಅನುವರ್ತನೆ, ಜಿಯೋಟ್ರೋಪಿಸಮ್ ಗುರುತ್ವಾನುವರ್ತನೆ, ಕೆಮೋಟ್ರೋಪಿಸಮ್ ರಾಸಾಯನವರ್ತನೆ, ಈ ಎಲ್ಲವುಗಳ ಡೆಫಿನೇಷನ್ ನೋಡ್ಕೋಬೇಕು. ಅದ್ರ ಜೊತೆಗೆ ಉದಾಹರಣೆಗಳನ್ನ ವಿದ್ಯಾರ್ಥಿಗಳು ನೋಡಿಕೊಳ್ಬೇಕಾಗ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಹ್ಯೂಮನ್ ಹಾರ್ಮೋನ್ಸ್ ಗ್ಲ್ಯಾಂಡ್ಸ್ ದಟ್ ಸೀಕ್ರೆಟ್ ದೆಮ್ ಫಂಕ್ಷನ್ಸ್ ಆಫ್ ಹಾರ್ಮೋನ್ಸ್. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಾನವನಲ್ಲಿ ಹಾರ್ಮೋನುಗಳು, ಅವುಗಳು ಸ್ರವಿಸುವ ಗ್ರಂಥಿಗಳು, ಹಾರ್ಮೋನುಗಳ ಕಾರ್ಯ, ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದ್ರಲ್ಲಿ ಮೊದಲನೇ ಹಾರ್ಮೋನ್ ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್. ನೆಕ್ಸ್ಟ್ ಥೈರಾಕ್ಸಿನ್, ಇನ್ಸುಲಿನ್, ಟೆಸ್ಟೋಸ್ಟಿರಾನ್, ಇಸ್ಟ್ರೋಜನ್, ಅಡ್ರಿನಲಿನ್. ಅಂದ್ರೆ ಬೆಳವಣಿಗೆ ಹಾರ್ಮೋನ್, ಥೈರಾಕ್ಸಿನ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಇಸ್ಟ್ರೋಜನ್ ಹಾರ್ಮೋನ್, ಅಡ್ರಿನಲಿನ್ ಹಾರ್ಮೋನ್. ಈ ಎಲ್ಲಾದ್ರೂ ಈ ಹಾರ್ಮೋನುಗಳು ಸ್ರವಿಕೆ ಮಾಡ್ತಕ್ಕಂಥ ಗ್ರಂಥಿ ಯಾವ ಗ್ರಂಥಿಯಿಂದ ಸ್ರವಿಕೆ ಮಾಡ್ತಾವು, ಅವುಗಳ ಕಾರ್ಯ ಏನು ಅನ್ನೋದು ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥದ್ದು ಇದ್ರ ಮೇಲೆ. ಇನ್ನು ಪ್ಲಾಂಟ್ ಹಾರ್ಮೋನ್ ಮೇಲೂ ಕೇಳ್ತಾರೆ. ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ದೇರ್ ಫಂಕ್ಷನ್ಸ್, ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು. ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು. ಆ ಸಸ್ಯ ಹಾರ್ಮೋನುಗಳಲ್ಲಿ ಆಕ್ಸಿನ್, ಜಿಬ್ರಿಲಿನ್, ಸೈಟೋಕೈನಿನ್, ಅಬ್ಸಿಕ್ ಆಮ್ಲ. ಇದರಲ್ಲಿ ಬೆಳವಣಿಗೆ ಹಾರ್ಮೋನ್ ಯಾವುದು ಅಂದ್ರೆ ಆಕ್ಸಿನ್, ಜಿಬ್ರಿಲಿನ್, ಸೈಟೋಕೈನಿನ್. ಬೆಳವಣಿಗೆಯನ್ನ ಕುಂಟಿಸ್ತಕ್ಕಂಥ, ಪ್ರತಿಬಂಧಿಸ್ತಕ್ಕಂಥ ಹಾರ್ಮೋನ್ ಅಬ್ಸಿಕ್ ಆಮ್ಲ ಆಗ್ತದೆ. ಆಕ್ಸಿನ್, ಜಿಬ್ರಿಲಿನ್, ಸೈಟೋಕೈನಿನ್, ಅಬ್ಸಿಕ್ ಆಮ್ಲ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಾಂಗ್ ಆನ್ಸರ್ ಕ್ವಶನ್ಸ್ ಎಕ್ಸ್ಪ್ಲೈನಿಂಗ್ ಮಾಡ್ತಕ್ಕಂಥ ವಿವರಿಸ್ತಕ್ಕಂಥದ್ದು. ಅಂದ್ರೆ ಯಾವ ಪಾಯಿಂಟ್ ಮೇಲೆ ಕೇಳ್ತಾರೆ ಅಂದ್ರೆ ಇವ್ರ ಮೇಲೆ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್, ನರಕೋಶದ ರಚನೆಯನ್ನು ವಿವರಿಸಿ. ರಿಫ್ಲೆಕ್ಸ್ ಆರ್ಕ್ ಅಥವಾ ರಿಫ್ಲೆಕ್ಸ್ ಪಾತ್, ಪರಾವರ್ತಿತ ಚಾಪವನ್ನು ವಿವರಿಸಿ. ಅಂಡರ್ ಸಿಕ್ರೇಷನ್ ಆಫ್ ಹ್ಯೂಮನ್ ಹಾರ್ಮೋನ್ಸ್, ಗ್ರೋತ್ ಹಾರ್ಮೋನ್ಸ್, ಇನ್ಸುಲಿನ್, ಬೆಳವಣಿಗೆ ಹಾರ್ಮೋನ್,
ಇನ್ಸುಲಿನ್ ಕಡಿಮೆ ಸ್ರವಿಕೆ ಬಗ್ಗೆ ವಿವರಿಸಿ. ರೆಸ್ಪಾನ್ಸ್ ಟು ಟಚ್ ಇನ್ ದ ಟಚ್ ಮೀ ನಾಟ್ ಪ್ಲಾಂಟ್. ಸ್ಪರ್ಶದ ಪ್ರಚೋದನೆಗೆ ಮುಟ್ಟಿದರೆ ಮುನಿ ಸಸ್ಯದ ಪ್ರತಿಕ್ರಿಯೆ. ಇದು ಬಹಳ ಸಲ ಪರೀಕ್ಷೆಗೆ ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೋ. ಅಂದ್ರೆ ಮುಟ್ಟಿದರೆ ಮುನಿ ಸಸ್ಯ ಮಿಮೋಸ್ ಕುಟುಂಬಕ್ಕೆ ಸೇರ್ತಕ್ಕಂಥ ಸಸ್ಯ. ಈ ಸಸ್ಯ ಮುಟ್ಟುಕೊಳ್ಳಿ ಮುದುಡಿಕೋತದ. ಯಾಕೆ ಮುದುಡಿಕೋತದ? ಕಾರಣ ಏನು? ಇನ್ನು ಹ್ಯೂಮನ್ ಬ್ರೈನ್ಸ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್. ಮಾನವನ ಮೆದುಳು ಭಾಗಗಳು ಮತ್ತು ಕಾರ್ಯಗಳು. ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್ ಅಂಡ್ ಫಂಕ್ಷನ್ಸ್. ನರಕೋಶದ ರಚನೆ ಮತ್ತು ಕಾರ್ಯ. ಇದು ಬಹಳಷ್ಟು ಇಂಪಾರ್ಟೆಂಟ್. ನರಕೋಶದ ಚಿತ್ರ ಬಿಡ್ಸಕ್ ಕೇಳ್ತಾರೋ, ಅದರ ಕಾರ್ಯವಿಧಾನ ಕೇಳ್ತಾರೋ. ಇದು ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇರೋದ್ರಿಂದ ವಿದ್ಯಾರ್ಥಿಗಳನ್ನ ರೂಢಿ ಮಾಡ್ಕೋರಿ. ಇನ್ನ ಸಿನಾಪ್ಸ್ ಸಂಸರ್ಗ ಅಂದ್ರೆ ಏನು? ನೆಕ್ಸ್ಟ್ ಬರ್ತಕ್ಕಂಥದ್ದು ಅನಾಲಿಸಿಸ್ ಆಫ್ ಕಿಮೋಟ್ರೋಪಿಸಮ್ ವಿತ್ ರೆಫರೆನ್ಸ್ ಟು ಜರ್ಮಿನೇಷನ್ ಆಫ್ ಪೊಲೆನ್ ಆನ್ ಟೊಮೆಟೊ. ಶಲಾಕಾರದ ಮೇಲೆ ಪರಾಗನ ಮೊಳೆಯುವಿಕೆ ರಾಸಾಯನಿಕ ಅನುವರ್ತನೆಯನ್ನ ಇಂದಿಗೆ ವಿಶ್ಲೇಷಿಸಿ ಅಂತ ಕೇಳ್ತಾರೋ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಷ್ಟು ಟಾಪಿಕ್ ಅನ್ನ ವಿದ್ಯಾರ್ಥಿಗಳು ರೂಢಿಕೊಂಡು ಮಾಡಿದ್ರೆ ಆದ್ರೆ ನೀವು ಸುಲಭವಾಗಿ ಏನ್ ಮಾಡಬಹುದು ಅಂದ್ರೆ 6 ಅಂಕವನ್ನ ಪಡೆದುಕೊಳ್ಬಹುದು. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳು ಇವುಗಳನ್ನು ರೂಢಿ ಮಾಡಿಕೊಳ್ಳಿದ್ರೆ ನೀವು 100% ಆಗಿ 6 ಅಂಕವನ್ನು ಈ ಘಟಕಕ್ಕೆ ಸಂಬಂಧಿಸಿದಂತೆ ಪಡೆದುಕೊಳ್ಬಹುದು. ಇವುಗಳಿಗೆ ಸಂಬಂಧಿಸಿದಂತೆ ತಮಗೆ ಏನಾದರೂ ಡೌಟ್ಸ್ ಇದ್ರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.